ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ತ್ರಿಭುಜಗಳು ಇದರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ನಾವು ಈ ಹಿಂದೆ 2.4 ಎಕ್ಸಸೈಸನ್ನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ನಾವು 2.5 ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಅಭ್ಯಾಸ 2ನೇ ಅಧ್ಯಾಯದ ಕೊನೆಯ ಅಭ್ಯಾಸ 2.5ಕ್ಕೆ ಹೋಗೋಕ್ಕಿಂತ ಮುಂಚೆ ಪೈಥಾಗೋರಸ್ ಪ್ರಮೇಯವನ್ನು ಅಭ್ಯಾಸ ಮಾಡೋಣ. ಪೈಥಾಗೋರಸ್ ಪ್ರಮೇಯ. ಓಕೆ, ಪೈಥಾಗೋರಸ್ ಪ್ರಮೇಯ ತುಂಬ ಇಂಪಾರ್ಟೆಂಟ್ ಪ್ರಮೇಯ. ಪೈಥಾಗೋರಸ್ ಪ್ರಮೇಯ ಅಂತ ಹೇಳ್ತೀವಿ. ಏನು ಹೇಳಿಕೆಯನ್ನು ಹೇಳುತ್ತೆ ಪೈಥಾಗೋರಸ್ ಪ್ರಮೇಯದ ಹೇಳಿಕೆ ಅಂದರೆ, ಒಂದು ಲಂಬಕೋನ ತ್ರಿಭುಜ ಯಾವುದಿರಬೇಕು? ಲಂಬಕೋನವನ್ನು ಹೊಂದಿರಬೇಕು. ಒಂದು ಲಂಬಕೋನ ತ್ರಿಭುಜದ ವಿಕರ್ಣದ ಮೇಲಿನ ವರ್ಗವು. ಹಾಗೆ ನೋಡಿ, ರಫ್ ಡೈಗ್ರಾಮ್ ಹಾಕ್ತಾ ಇದ್ದೀನಿ. ಹೇಳಬೇಕಾದ್ರೂ ಡೈಗ್ರಾಮನ್ನು ನೋಡಿ ಹೇಳಿದರೆ ತುಂಬ ನೆನಪು ಉಳಿಯುತ್ತೆ. ಎ ಬಿ ಸಿ, ಇದು ಬಿ 90 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ಏನಂತೀವಿ? ವಿಕರ್ಣ. ಏನಂತೀವಿ? ವಿಕರ್ಣ. ಎ ಸಿ ಏನಾಗಿದೆ? ವಿಕರ್ಣ. ಲಂಬಕೋನ ತ್ರಿಭುಜದಲ್ಲಿ ಯಾವ ಒಂದು ಶೃಂಗಬಿಂದುವಿನಲ್ಲಿ ಲಂಬಕೋನ ಇರುತ್ತದೋ ಅದರ ಅಭಿಮುಖ ಬಾಹು ಏನಾಗಿರುತ್ತೆ? ವಿಕರ್ಣ ಆಗಿರುತ್ತೆ. ಹೌದಾ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನೋಡಿ ಹೇಳಿಕೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ತ್ರಿಭುಜದಲ್ಲಿನ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನೋಡಿ ಏನು ಹೇಳಿದೆ? ಪೈಥಾಗೋರಸ್ ಪ್ರಮೇಯದ ಹೇಳಿಕೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಓಕೆ, ಈ ರೀತಿ ಹೇಳಿಕೆ ಇದೆ. ಇದರ ಡೈಗ್ರಾಮ್ ಹಾಕೊಂಡ್ಬಿಡೋಣ. ಓಕೆ, ಎ ಬಿ ಸಿ, ಈ ಒಂದು ಎ ಬಿ ಸಿ ತ್ರಿಭುಜದಲ್ಲಿ ಬಿ ಲಂಬಕೋನವಾಗಿದೆ. ಅಂದರೆ 90 ಡಿಗ್ರಿಯನ್ನು ಉಂಟು ಮಾಡುತ್ತೆ. ವಿಕರ್ಣ ಯಾವುದಾಗುತ್ತೆ? ಎ ಸಿ. ಓಕೆ, ಸೊ ಹೇಳಿಕೆ ಆಯಿತು. ಈಗ ನೆಕ್ಸ್ಟ್ ಏನು? ದತ್ತ ಏನು ಬರೀಬೇಕು? ತ್ರಿಭುಜ ಎ ಬಿ ಸಿನಲ್ಲಿ ಬಿಯು ಲಂಬಕೋನವನ್ನು ಹೊಂದಿದೆ, ಅಂದರೆ 90 ಡಿಗ್ರಿ ಆಗಿದೆ. ತ್ರಿಭುಜ ಎ ಬಿ ಸಿನಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಇದೇನು? ದತ್ತ. ನೆಕ್ಸ್ಟು ಸಾಧನೀಯ. ಏನು ಸಾಧಿಸಬೇಕು? ವಿಕರ್ಣದ ಮೇಲಿನ ವರ್ಗ. ವಿಕರ್ಣ ಅಂದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು ಎ ಬಿ ಮತ್ತು ಬಿ ಸಿ ಇವುಗಳ ವರ್ಗ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ವರ್ಗಗಳ ಮೊತ್ತಕ್ಕೆ ಸಮ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೋಡಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗಿರುತ್ತದೆ.
ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದೇನು ಹೇಳಿಕೆ, ಡೈಗ್ರಾಮು, ದತ್ತ, ಸಾಧನೀಯ. ನೆಕ್ಸ್ಟ್ ಏನು ಹಾಕೋತೀವಿ? ರಚನೆ. ಏನು ಒಂದು ಲಂಬವನ್ನು ಹೇಳ್ಕೋತೀವಿ, ಬಿ ಡಿ ಲಂಬ ಎ ಸಿಗೆ, ಬಿ ಡಿ ಲಂಬ ಎ ಸಿಗೆ. ಓಕೆ, ನೆಕ್ಸ್ಟ್ ಏನು ಹೋಗ್ತೀವಿ? ಸಾಧನೆ. ಸಾಧನೆ ಹೇಳಿಕೆ ಏನಾಗಿತ್ತು? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿಕೆ ಇತ್ತು. ಆಮೇಲೆ ನಾವು ಡ್ರಾ ಮಾಡ್ಕೊಂಡ್ವಿ. ನೆಕ್ಸ್ಟು ದತ್ತ ಅಂತ ತಗೊಂಡಾಗ ಎ ಬಿ ಸಿ ಒಳಗೆ ಬಿ ಏನಾಗೈತಿ? 90 ಡಿಗ್ರಿ. ಸಾಧನೀಯ ಏನು ಸಾಧಿಸ್ಬೇಕು ನಾವು? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿ ಸಾಧಿಸಬೇಕು. ರಚನೆ ಏನು ಹಾಕ್ಕೊಂಡ್ವಿ? ಬಿ ಡಿ ಲಂಬ ಎ ಸಿಗೆ ಅಂತ ಹಾಕ್ಕೊಂಡ್ವಿ. ಈಗ ನೋಡಿ, ಎ ಡಿ ಬಿ ಮತ್ತು ಎ ಬಿ ಸಿಗಳು ಸಮರೂಪಿಗಳು ಅಂತ ಡೈರೆಕ್ಟಾಗಿ ತಗೊಳ್ತಾ ಇದ್ದೀವಿ. ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಬಿ ಸಿಗಳು ಸಮರೂಪಿಗಳು. ಸಣ್ಣ ತ್ರಿಭುಜ ತಗೊಳ್ತಾ ಇದ್ದೀನಿ ಇಲ್ಲಿ, ಮತ್ತು ದೊಡ್ಡ ತ್ರಿಭುಜ ಎ ಡಿ ಬಿ ಮತ್ತು ಎ ಬಿ ಸಿ ಅವೆರಡು ಏನು? ಸಮರೂಪಿಗಳು. ಸಮರೂಪಿಗಳು ಅಂದರೆ ನಾವೇನಂತ ತಗೊಳ್ತೀವಿ? ಬಾಹುಗಳು ಸಮ ಅನುಪಾತದೊಳಗಿರ್ತಾವು. ಹೌದಾ? ಎ ಡಿ ಡಿವೈಡೆಡ್ ಬೈ ಎ ಬಿ. ನೆಕ್ಸ್ಟ್ ವಾಪಸ್ ಏನು ತಗೋತೀವಿ? ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಡಿ ನೆಕ್ಸ್ಟ್ ಎ ಬಿ, ವಾಪಸ್ ಅದೇ ತಗೊಳ್ತೀವಿ, ಆಮೇಲೆ ಎ ಸಿ ತಗೊಳ್ತೀವಿ. ಹೌದಾ? ಸೊ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ? ಎ ಬಿ ಇಂಟು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ. ಕನ್ಸಿಡರ್ ಇಕ್ವೇಷನ್ ಆ್ಯಸ್ 1. ಇಕ್ವೇಷನ್ 1 ಅಂತ ತಗೊಂಡೆ. ಸೊ ನೆಕ್ಸ್ಟ್ ಐತೆ ನೋಡ್ರಿ, ಇಲ್ಲೊಂದಿಲ್ಲ ಸಣ್ಣ ತ್ರಿಭುಜ. ಹೌದಾ? ಈಗ ಇದನ್ನು ತಗೋಬೇಕು. ಬಿ ಡಿ ಸಿ ಮತ್ತು ಎ ಬಿ ಸಿಗಳಲ್ಲಿ ಅವೆರಡು ಏನು? ಸಮರೂಪಿಗಳು ಅಂತ ತಗೋಬೇಕು. ತ್ರಿಭುಜ ಬಿ ಡಿ ಸಿ ಸಮರೂಪಿ ತ್ರಿಭುಜ ಎ ಬಿ ಸಿ ಅಂತ ತಗೊಳ್ತೀವಿ. ಸೊ ಇವಾಗ ಉಳಿದಂಥ ಬಾಹು ಡಿ ಸಿ ಡಿವೈಡೆಡ್ ಬೈ ಬಿ ಸಿ, ಡಿ ಸಿ ಡಿವೈಡೆಡ್ ಬೈ ಬಿ ಸಿ ಇಸ್ ಈಕ್ವಲ್ ಟು ವಾಪಸ್ ಅದೇ ಬಿ ಸಿ ಡಿವೈಡೆಡ್ ಬೈ ಹೋಲ್ ಅಂದರೆ ಎ ಸಿ ಅಂತ ತಗೊಳ್ತೀವಿ. ಓಕೆ, ಇವಾಗ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಿ ಸಿ ಇಂಟು ಬಿ ಸಿ ಅಂದರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸಿ ಇಂಟು ಎ ಸಿ, ಡಿ ಸಿ ಇಂಟು ಎ ಸಿ ಇಕ್ವೇಷನ್ 2. ಕನ್ಸಿಡರ್ ದಿಸ್ ಒನ್ ಆ್ಯಸ್ ಅ ಇಕ್ವೇಷನ್ 2. ಇವಾಗ ಇಕ್ವೇಷನ್ 1 ಮತ್ತು 2 ಕೂಡಿಸಿ ಅಂತ ಹೇಳ್ತೀವಿ. ಇಕ್ವೇಷನ್ 1 ಪ್ಲಸ್ ಇಕ್ವೇಷನ್ 2. ಓಕೆ, ಸೊ ಕೂಡಿಸಿದಾಗ ಏನಾಗುತ್ತೆ? ಈ ಕಡೆಯಲ್ಲೂ ಎಡಗಡೆದು ಎಡಗಡೆ ಕೂಡಿಸ್ಬೇಕು, ಬಲಗಡೆದು ಬಲಗಡೆ ಕೂಡಿಸ್ಬೇಕು. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೋಡಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಒಂದು ಕಡೆ ಬಂದುಬಿಡ್ತು. ಈ ಕಡೆ ನೋಡಿ, ಇಲ್ಲೇನಿದೆ? ಡಿ ಸಿ ಇಂಟು ಎ ಸಿ ಪ್ಲಸ್ ಇಲ್ಲೇನಿದೆ? ಎ ಡಿ ಇಂಟು ಎ ಸಿ, ಎ ಡಿ ಇಂಟು ಎ ಸಿ. ಓಕೆ, ಎ ಡಿ ಇಂಟು ಎ ಸಿ, ಡಿ ಸಿ ನೋಡಿ ಡಿ ಸಿ. ಹೌದಾ? ಡಿ ಸಿ ಇಂಟು ಎ ಸಿ, ಡಿ ಸಿ ಇಂಟು ಎ ಸಿ ಪ್ಲಸ್ ಈ ಕಡೆ ಇತ್ತಲ್ಲ ಅದನ್ನ ಈ ಕಡೆ ಬರ್ಕೊಂಡಿದ್ದೀನಿ, ಎ ಡಿ ಪ್ಲಸ್ ಎ ಸಿ. ಇಲ್ಲೇನು ಕಾಮನ್ ಇದೆ ನೋಡಿ? ಎ ಸಿ ಕಾಮನ್ ಇದೆಯಾ? ಸೊ ಎ ಸಿ ಕಾಮನ್ ತೆಗೆದುಬಿಡೋಣ. ಏನು ಉಳೀತು? ಡಿ ಸಿ ಪ್ಲಸ್ ಇದೆ ಮತ್ತು ಎ ಡಿ. ಡೈಗ್ರಾಮಿಗೆ ಹೋಗೋಣ. ಡಿ ಸಿ ಪ್ಲಸ್ ಎ ಡಿ ಅಂದರೆ ಟೋಟಲ್ ಎಷ್ಟಾಗುತ್ತೆ? ಎ ಸಿ. ನೋಡ್ರಿ, ಎ ಡಿ ಪ್ಲಸ್ ಡಿ ಸಿ ಅಂದರೆ ಎಷ್ಟು?
ಎ ಸಿ. ಹಂಗಂದ್ರೆ ಇನ್ನು ಪೂರ್ತಿಯಾಗಿ ನಾನು ವಾಪಸ್ ಏನಂತ ಬರ್ಕೋತೀನಿ, ಎ ಸಿ. ಎ ಸಿ ಇಂಟು ಎ ಸಿ ಅಂದ್ರೇನು, ಎ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ದಿಸ್ ಇಂಪ್ಲೈಸ್ ನೋಡಿ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸಾಧಿಸಿದ್ವಿ ನಾವು. ಏನು ಮಾಡಿದ್ವಿ ನೋಡಿ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಎ ಸಿ ಸ್ಕ್ವೇರ್, ಉಳಿದೆರಡು ಬಾಹುಗಳು ಎ ಬಿ ಮತ್ತು ಬಿ ಸಿ, ಇವುಗಳ ವರ್ಗ ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್, ಅವುಗಳ ಮೊತ್ತ ಅಂದ್ರೆ ಪ್ಲಸ್ ಹಾಕೋಬೇಕು. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿ ಸಾಧಿಸಬೇಕು. ಓಕೆ, ದತ್ತ ಏನಿತ್ತು, ಎ ಬಿ ಸಿ ಒಳಗೆ ಬಿ ಏನಾಗೈತಿ, 90 ಡಿಗ್ರಿ ಲಂಬಕೋನವನ್ನು ಹೊಂದೈತಿ. ಹೌದಾ? ಇನ್ನು ಸಾಧನೀಯ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ರಚನೆ ಮಾಡ್ಕೋತೀವಿ. ಬಿ ಡಿ ಲಂಬ ಎ ಸಿಗೆ, ಬಿ ಡಿ ಲಂಬ ಎ ಸಿಗೆ ಅಂತ ತಗೋತೀವಿ. ಸೊ ಇವಾಗ ಏನು ಮಾಡ್ತೀವಿ, ತ್ರಿಭುಜ ಎ ಡಿ ಬಿ ಮತ್ತು ಎ ಬಿ ಸಿಗಳಲ್ಲಿ, ಎ ಡಿ ಬಿ ಮತ್ತು ಎ ಬಿ ಸಿಗಳಲ್ಲಿ ಇವೆರಡು ಸಮರೂಪಿಗಳು ಅಂತ ತೊಗೊಂಡ್ಬಿಡ್ತೀವಿ ನಾವು ಡೈರೆಕ್ಟಾಗಿ. ಸೊ ಸಮರೂಪಿಗಳು ಅಂದಾಗ ಬಾಹುಗಳು ಸಮ ಅನುಪಾತದೊಳಗೆ ಇರ್ತಾವೆ. ಎ ಡಿ ಡಿವೈಡೆಡ್ ಬೈ ಎ ಬಿ ಮತ್ತು ಎ ಬಿ ಡಿವೈಡೆಡ್ ಬೈ ಎ ಸಿ. ಓಕೆ, ನೆಕ್ಸ್ಟ್ ತಗೋತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎ ಬಿ ಇಂಟು ಎ ಬಿ ಅಂದರೆ ಎ ಬಿ ಸ್ಕ್ವೇರ್, ಎ ಡಿ ಇಂಟು ಎ ಸಿ ಈಕ್ವೇಷನ್ 1. ನೆಕ್ಸ್ಟ್ ಉಳಿದಂಥ ತ್ರಿಭುಜ ಇಲ್ಲಿ ಫಸ್ಟ್ನೇ ತೊಗೊಂಡ್ವಿ. ಇವಾಗ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಇತ್ತಲ್ಲ ಇಲ್ಲೇ ಸಣ್ಣದು, ಅದೊಂದು ಬಿ ಡಿ ಸಿ ಎ ಬಿ ಸಿ. ಇವಾಗ ಡಿ ಸಿ ಡಿವೈಡೆಡ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಬಿ ಸಿ ಇಂಟು ಬಿ ಸಿ ಅಂದರೆ ಬಿ ಸಿ ಸ್ಕ್ವೇರ್, ಎ ಡಿ ಇಂಟು ಎ ಸಿ ಬಂತು. ಸೊ ಈಕ್ವೇಷನ್ 2 1 ಮತ್ತು 2 ಕೂಡಿಸಿದಾಗ ಬಲಗಡೆದು ಬಲಗಡೆ ಕೂಡಿಸ್ಬೇಕು, ಎಡಗಡೆದು ಎಡಗಡೆ ಕೂಡಿಸ್ಬೇಕು. ಎಡಗಡೆ ಏನಿದೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಬಲಗಡೆ ಎ ಡಿ ಇಂಟು ಎ ಸಿ ಡಿ ಸಿ ಇಂಟು ಎ ಸಿ. ಸೊ ಎ ಸಿ ಕಾಮನ್ ಇತ್ತು, ಎ ಸಿ ಕಾಮನ್ ತೆಗೆದೆ, ಡಿ ಸಿ ಪ್ಲಸ್ ಎ ಡಿ ಉಳಿತು. ಡಿ ಸಿ ಪ್ಲಸ್ ಎ ಡಿ ಅಂದರೆ ಟೋಟಲ್ ಏನಾಗುತ್ತಾ, ಎ ಸಿನ ಬರುತ್ತಾ. ಸೊ ಎ ಸಿ ಇಂಟು ಎ ಸಿ ಅಂದರೆ ಎ ಸಿ ಸ್ಕ್ವೇರ್. ಹಾಗಾದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದನ್ನು ನಾವು ಲಂಬಕೋನ ತ್ರಿಭುಜ ಅಂತ ಹೇಳ್ತೀವಿ. ಲಂಬಕೋನ ತ್ರಿಭುಜದ ಮೇಲಿನ ಪ್ರಮೇಯ ಅಂತ ಹೇಳ್ತೀವಿ. ಪೈಥಾಗೋರಸ್ ಪ್ರಮೇಯ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ಪೈಥಾಗೋರಸ್ ಪ್ರಮೇಯ ಅಂತ ಹೇಳ್ತೀವಿ. ಮತ್ತು ಇದನ್ನು ಬೋಧಾಯನ ಸೂತ್ರ ಅಂತಲೂ ಕರೀತಾರೆ. ಏನಂತಾರೆ, ಬೋಧಾಯನ ಸೂತ್ರ ಅಂತ ಹೇಳ್ತಾರೆ. ಓಕೆ, ಇದನ್ನು ಲಂಬಕೋನ ಪ್ರಮೇಯ, ಪೈಥಾಗೋರಸ್ ಪ್ರಮೇಯ, ಹಾಗೆ ಬೋಧಾಯನ ಸೂತ್ರ ಅಂತ ಹೇಳ್ತೀವಿ. ಬೋಧಾಯನ ಪ್ರಮೇಯ ಅಂತ ಹೇಳಿನೂ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇದರ ಮೇಲಿನ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸೋಣ, ಆಮೇಲೆ ಎಕ್ಸಸೈಸ್ ಹೋಗೋಣ. ಓಕೆ, ಪೈಥಾಗೋರಸ್ ಪ್ರಮೇಯದ ಮೇಲಿನ ಉದಾಹರಣೆಗಳು. ಬೋಧಾಯನ ಸೂತ್ರವನ್ನು ನಮಗೇನು ಹೇಳಿಲ್ವ ಎನ್ಬಾರ್ದು ಅವಾಗ. ಹೌದಾ? ಯಾಕೆ ಹಂಗೆ ಬಂತು ಅಂದ್ರೆ ಗಣಿತಜ್ಞರು ಅದನ್ನು ಫಸ್ಟಿಗೆ ಬಳಸಿದವರು ಅವರು, ಹೇಳಿದವರು ಅವರು. ಓಕೆ, ಸೊ ಹಾಗಾಗಿ ನಾವು ಬೋಧಾಯನ ಪ್ರಮೇಯ ಅಂತ ಹೇಳ್ತೀವಿ. ಪೈಥಾಗೋರಸ್ ಗಣಿತಜ್ಞರು, ಹೌದಾ, ಅವರ ಪ್ರಮೇಯ ಅಂತಲೂ ಹೇಳ್ತೀವಿ. ಪೈಥಾಗೋರಸ್ ಸೂತ್ರ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಓಕೆ, ಉದಾಹರಣೆ ನೋಡಿ. ಉದಾಹರಣೆ 11 ಏನು ಹೇಳುತ್ತೆ, ಒಂದು ಏಣಿಯ ಪಾದವು ನೆಲದ ಗೋಡೆಯ ಮೇಲಿಂದ 2.5 ದೂರದಲ್ಲಿ, ಇದು ನೆಲ ಇದೆ, ಹೌದಾ, ನೆಲದ ಗೋಡೆ, ಇದರಿಂದ ಹೀಗೆ ಇಟ್ಟಿದ್ದೀವಿ ನಾವು ಏಣಿನ. ಎಷ್ಟು ದೂರದಲ್ಲಿ ಇಟ್ಟಿದ್ದೀವಿ, 2.5 ಮೀಟರ್. 2.5 ಮೀಟರ್. ಹಾಗೂ ಅದರ ತುದಿಯು ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ಮುಟ್ಟುವಂತೆ ಗೋಡೆಗೆ ಏಣಿಯನ್ನು ಒರೆಸಿದೆ. ಹಾಗಾದರೆ ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ಎಷ್ಟು ಮೀಟರ್ ಇದೆ ಇದು, 6 ಮೀಟರ್. ಹೌದಾ, ಎ ಬಿ ಸಿ
ಏನು ಕಂಡುಹಿಡಿಬೇಕು? ಎ ಸಿ. ನೋಡಿ, ಒಂದು ಗೋಡೆ ಯಾವಾಗಲೂ ನೇರವಾಗಿರುತ್ತೆ, ಅಂಕುಡೊಂಕಾಗಿರಲ್ಲ. ಹಾಗಾಗಿ ಅದನ್ನು 90 ಡಿಗ್ರಿಯನ್ನು ಉಂಟು ಮಾಡುತ್ತೆ. ಹೌದಾ? ಸೊ ಎಷ್ಟು ಎತ್ತರದಲ್ಲಿ ಒಂದು ಕಿಟಕಿ ಇದೆ ಅಂತೆ? ಕಿಟಕಿ ಇದು 6 ಮೀಟರ್ ಎತ್ತರದಲ್ಲಿ, ನೆಲದಿಂದ 6 ಮೀಟರ್ ಎತ್ತರದಲ್ಲಿ ಒಂದು ಕಿಟಕಿ ಇದೆ. ಈ ನೆಲದ ಗೋಡೆಯಿಂದ ಎಷ್ಟು ದೂರದೊಳಗೆ ಇಟ್ಟಿವಿ? 2.5 ಮೀಟರ್ ದೂರದೊಳಗೆ ಒಂದು ಏಣಿಯನ್ನು ಇಟ್ಟಿವಿ ನಾವು. ಏಣಿ ಯಾವಾಗಲೂ ಈಗ ಗೋಡೆ ಇತ್ತಂದ್ರೆ ಹಿಂಗಿಡಲ್ಲ. ಗೋಡೆ ಇತ್ತಂದ್ರೆ ಈ ಥರ ನಾವು ಇಳಿಜಾಪಿನಲ್ಲಿ ಇಡ್ತೀವಿ. ಹಾಗಾಗಿ ಈ ಒಂದು ಏಣಿಯ ಉದ್ದವನ್ನು ಕಂಡುಹಿಡೀರಿ ಅಂತ ಹೇಳ್ಯಾರ. ಇಲ್ಲಿ ಕಿಟಕಿ ಐತಿ, ಇದು ನೆಲದಿಂದ ಗೋಡೆಯಿಂದ ಇಷ್ಟು ದೂರದೊಳಗೆ ಇಲ್ಲಿದ್ದ ಇಟ್ಟಿವಿ. ಹೌದಾ? ಸೊ ಇದನ್ನು ಎ ಎನ್ರಿ, ಇದನ್ನು ಬಿ ಎನ್ರಿ, ಇದನ್ನು ಸಿ ಎನ್ರಿ. ನಾವೀಗ ಏನು ಕಂಡುಹಿಡಿಬೇಕು? ಎ ಸಿ = ? ಏನು ಮಾಡಬೇಕು? ಎ ಸಿಯನ್ನು ಕಂಡುಹಿಡಿಬೇಕು. ನಾವಿಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡ್ತೀವಿ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ? ಸೊ ಬಿ 90 ಡಿಗ್ರಿ. ಯಾಕೆ? ಯಾವಾಗಲೂ ಗೋಡೆ ಈ ಥರ ನೇರವಾಗಿರುತ್ತೆ, ಅಂಕುಡೊಂಕಾಗಿರಲ್ಲ. ಹೌದಾ? ಹಾಗಾಗಿ ಬಿ 90 ಡಿಗ್ರಿ. ಸೊ ಅದರ ಅಭಿಮುಖ ಬಾಹು ಯಾವುದಾಯಿತು? ವಿಕರ್ಣ. ಹೌದಾ? ಸೊ AC² = AB² + BC². ಹೌದಾ? AC² = AB² + BC². AC ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳಿ. AB ಎಷ್ಟಿದೆ? 6². ಇದೆಷ್ಟಿದೆ? 2.5² ಮೀಟರ್ ಇದೆ. ಆಮೇಲೆ ಹಚ್ಚೋಣ. ಓಕೆ, 2.5² ಅಂತ ಹೇಳ್ತೀವಿ. ಸೊ ನೋಡಿ, 6 ಅಂದರೆ 36. ಹೌದಾ? 25 625. ಸೊ ಏನಾಗ್ತಿತ್ತು? 6.25. ಹಾಗಾದರೆ ಇದನ್ನು ಟೋಟಲ್ ಕೂಡಿಸಿದಾಗ 42.25. ಯಾವುದು? AC² 42.5 ಆಗುತ್ತಾ? ಸೊ ಇದನ್ನು ನಾವೇನು ಮಾಡಬೇಕು? AC² ಅದ. ಸೊ ವರ್ಗಮೂಲ ಕಂಡುಹಿಡಿಯಲ್ಲ. AC = √42.25. ಹೇಗೆ ಕಂಡುಹಿಡಿತೀವಿ ವರ್ಗಮೂಲ? ಎಡ್ತಕ್ಕೆ ಕಲ್ತಿದ್ದೀವಿ. ಹೌದಾ? 6 36, 7 49 ಆಗುತ್ತೆ. ತೊಗೊಳಕ್ಕೆ ಬರೋಲ್ಲ. 36. ಸೊ ಎಷ್ಟು ಬಂತು? 2. ಇಲ್ಲಿ ಪಾಯಿಂಟ್ ಕೊಟ್ಟು ಇದನ್ನ 2 ಇಳಿಸ್ಕೋತೀನಿ. 225 ಆಯಿತು. ಸೊ ಇದನ್ನ ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? 12. ಇಲ್ಲಿ ಎಷ್ಟು ತೊಗೋತೀನಿ? ಇಲ್ಲೂ ಅಷ್ಟೇ ತೊಗೋಬೇಕು. ಹೌದಾ? 125. 5 ನೋಡ್ರಿ. 5 5 25. 5 10, 12. 5 1 5, 6 ಆಯಿತು. ಹೌದಾ? ಇಲ್ಲಿ ನೋಡಿ, 12ರಲ್ಲಿ 6 ಹೋದರೆ 6. ಸೊ 625. 125 5 625. ಸೊ ಹಾಗಾದರೆ 42.25 ವರ್ಗಮೂಲ ಎಷ್ಟು? 6.5. AC = 6.5 ಮೀಟರ್. 6.5 ಮೀಟರ್. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಹೋಗೋಣ. ನೆಕ್ಸ್ಟ್ ಉದಾಹರಣೆ ನೋಡಿ. ಡೈಗ್ರಾಮ್ ಕೊಟ್ಟಿದ್ದಾರೆ, ಡೈಗ್ರಾಮ್ ಹಾಕೊಂಡ್ಬಿಡೋಣ. ಓಕೆ, ಫಸ್ಟ್ ಡೈಗ್ರಾಮ್ ಹಾಕಿದರೆ ನಿಮಗೇನು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಬಿ ಸಿ CM ಲಂಬವಾಗಿದೆ AB ಗೆ, BL ಲಂಬವಾಗಿದೆ AC ಗೆ. ಓಕೆ, ಸಾಧಿಸಿ ಅಂತ ಹೇಳಿದ್ದಾರೆ. ಏನಂತ ಸಾಧಿಸಬೇಕು? ಏನೇನು ಕೊಟ್ಟಿದ್ದಾವೆ ನೋಡಿ ಕ್ವಶನ್. BL ಮತ್ತು CMಗಳು ABCಯ ಲಂಬಕೋನ ತ್ರಿಭುಜದ ಮಧ್ಯ ರೇಖೆಗಳಾದರೆ, ಮಧ್ಯ ರೇಖೆಗಳು ಅಂತ ಕೊಟ್ಟಾರ. 4 BL² + CM² = 5 BC² ಎಂದು ಸಾಧಿಸಿ.
ಸಾಧನೀಯ. ಏನು ಹೇಳಿದ್ದು ನೋಡಿ, 4 ಇಂಟು BL ಸ್ಕ್ವೇರ್ ಪ್ಲಸ್ CM ಸ್ಕ್ವೇರ್ ಇಸ್ ಈಕ್ವಲ್ ಟು 5 BC ಸ್ಕ್ವೇರ್ ಎಂದು ಸಾಧಿಸಿ. 5 BC ಸ್ಕ್ವೇರ್ ಎಂದು ಸಾಧಿಸಿ ಅಂತ ಇದೆ. ಓಕೆ, ಅಲ್ಲಿ ನಾವು 3 ಲಂಬಕೋನ ತ್ರಿಭುಜಗಳನ್ನು ನೋಡ್ತೀವಿ. ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಯಾವುದಂದ್ರೆ ಎ. ಒಂದನೇದು ABC, ಎರಡನೇದು ABL, ಮೂರನೇದು ACM. ABC, BAL, CAM. ಈ ರೀತಿಯಾಗಿ ನಾವು 3 ಲಂಬಕೋನ ತ್ರಿಭುಜಗಳನ್ನು ನೋಡ್ಕೊಳ್ತಾ ಹೋಗ್ತೀವಿ. ಅದರ ಮೇಲೆ ನಾವೇನು ಮಾಡ್ತೀವಿ, ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡ್ತೀವಿ. ಓಕೆ, ಸಾಧನೆ ದತ್ತ ತಗೊಂಡ್ಬಿಡೋಣ. ದತ್ತ ಏನಿದೆ, ತ್ರಿಭುಜ ABCನಲ್ಲಿ A is equal to 90 degree, BL perpendicular to AC ಮತ್ತು CM perpendicular to BA. ಓಕೆ, ಇದು ದತ್ತ. ಸಾಧನೆಯ ಕೊಟ್ಟಿದ್ದು, ರಚನೆ ಏನು ಹಾಕೊಳ್ತಾ ಇಲ್ಲ. ಸೊ ನೆಕ್ಸ್ಟ್ ಹೋಗ್ತೀವಿ ಸಾಧನೆ. ತ್ರಿಭುಜ BAC ಅಥವಾ ABC ತಗೊಳ್ಳಿ. ತ್ರಿಭುಜ ABCನಲ್ಲಿ A 90 ಡಿಗ್ರಿ ಇದೆ ತಾನೆ, ಹಾಗಾದರೆ ವಿಕರ್ಣ BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಇಕ್ವೇಷನ್ 1. ವಿಕರ್ಣದ ಮೇಲಿನ ವರ್ಗ BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಅಂತ ತಗೊಂಡ್ವಿ. ಓಕೆ, ಇನ್ನು ನೆಕ್ಸ್ಟ್ BLA. ತ್ರಿಭುಜ BLA ಅಥವಾ BLAನಲ್ಲಿ BALನಲ್ಲಿ, ಹೌದಾ? ಸೊ ಏನಾಗುತ್ತೆ, ಇದು ಲಂಬಕೋನ ಅಂದರೆ ಇದೇನು ವಿಕರ್ಣ. BL ಸ್ಕ್ವೇರ್ ಇಸ್ ಈಕ್ವಲ್ ಟು, ಹೌದಾ, LA ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. LA ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಅಂತ ತಗೊಳ್ತೀವಿ. ನೋಡಿ, LA ಏನಿದೆ, ACಯ ಅರ್ಧ, ಹೌದಾ? ಸೊ BL ಹಾಗೆ ಇಡಿ, BL ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, LA ಅಂದರೆ ಏನು, AC ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಆಗುತ್ತೆ. BL ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿದು, AC ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ AB ಸ್ಕ್ವೇರ್. LCM ತೆಗೆದು ಸೇವ್ ಮಾಡಿ. ಈ ಕಡೆ ಏನಾಗುತ್ತೆ, 4 BL ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ 4 AB ಸ್ಕ್ವೇರ್. 4 ಇದೆ, ಏನಿಲ್ಲ ಅಂದರೆ 1 ಆಗುತ್ತೆ. ಸೊ 1 ಇಂಟು 4, ಹೌದಾ? ಸೊ ಇಲ್ಲಿ LCM ತೆಗೆದುಬಿಟ್ಟು ಇದನ್ನು ಈ ಕಡೆ ಮಾಡಿದರೆ ಇಂಟು 4 BL ಸ್ಕ್ವೇರ್ 4 AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಓಕೆ, ಇಕ್ವೇಷನ್ 2 ಅನ್ರಿ, ಇಕ್ವೇಷನ್ 2. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಐತಿ, CAM. ತ್ರಿಭುಜ CAMನಲ್ಲಿ, ಹೌದಾ? ಮತ್ತು ಕೋನ ಯಾವುದು, 90 ಡಿಗ್ರಿ ಇರೋದು A. CM ಸ್ಕ್ವೇರ್, ಯಡಿಯೂರಪ್ಪನವ್ರ ಸ್ಕ್ವೇರ್ ಅನ್ಬಾರ್ದು, ಮತ್ತೆ CM ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ AM ಸ್ಕ್ವೇರ್. ನೋಡಿ, 90 ಡಿಗ್ರಿ ವಿಕರ್ಣ ಅಂದರೆ CM ಸ್ಕ್ವೇರ್ ಆಗುತ್ತೆ, AC ಸ್ಕ್ವೇರ್ ಪ್ಲಸ್ AM ಸ್ಕ್ವೇರ್. ಈ AM ಇದೆಯಲ್ಲ, ABನಲ್ಲಿ ಏನಾಗುತ್ತೆ, ಅರ್ಧ ಆಗುತ್ತೆ, ಹೌದಾ? ಸೊ CM ಸ್ಕ್ವೇರ್ ಹಾಗೆ ಇಡಿ. CM ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ ಏನಾಗುತ್ತಿದ್ದು, AM ಅಂದರೆ AB ಡಿವೈಡೆಡ್ ಬೈ 2. ABಯ ಅರ್ಧ ಇದೆ, ಆವಾಗಲೇ ಮಾಡಿದ್ವಲ್ಲ, ಆ ರೀತಿ ಮಾಡಬೇಕು. CM ಸ್ಕ್ವೇರ್ ಇಸ್ ಈಕ್ವಲ್ ಟು CM ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಡಿವೈಡೆಡ್ ಬೈ 4. 2ರ ವರ್ಗ 4. ಈಗ ನೋಡಿ, LCM ತೆಗೆದು ಸೇವ್ ಮಾಡೋಣ, ಹೌದಾ? ಇಲ್ಲಿ LCM ಏನಾಗುತ್ತೆ, 4 ಆಗುತ್ತೆ, ಇಂಟು 4. ಆಮೇಲೆ ಇದನ್ನ ಈ ಕಡೆ ತೊಗೊಂಡು ಏನಾಗುತ್ತೆ, 4 CM ಸ್ಕ್ವೇರ್
4cm square is equal to 4ac square plus ab square. Consider equation 3. ಇಲ್ಲಿ 4 ಬಂದಿತ್ತಲ್ಲ, ಆಮೇಲೆ ನಾನು ಏನು ಮಾಡಿದೆ, ಇಲ್ಲಿ LCM ತೆಗೆದೆ. ಸೊ AC ಸ್ಕ್ವೇರ್ ಪ್ಲಸ್ 4AB ಸ್ಕ್ವೇರ್ ಆಯಿತು. ಹೋಲ್ ಡಿವೈಡೆಡ್ ಬೈ 4 ಆಗಿತ್ತು. ಈ ಹೋಲ್ ಡಿವೈಡೆಡ್ ಬೈ ಈ ಕಡೆ ತೊಗೊಂಡ್ರೆ ಏನಾಗಿತ್ತು, ಇಂಟು. ಇಲ್ಲೂ ಹಂಗೆ ಮಾಡ್ತೀನಿ. LCM ತೆಗೆದೆ 4 ಆಯಿತು. ಸೊ 1 × 4 ಅಂದರೆ 4AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಡಿವೈಡೆಡ್ ಬೈ 4 ಇರುತ್ತಿಲ್ಲ. ಈ 4 ಈ ಕಡೆ ಬಂದರೆ ಏನಾಗುತ್ತಾ, ಇಂಟು ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇಕ್ವೇಷನ್ 2 ಮತ್ತು ಇಕ್ವೇಷನ್ 3ನ ಕೂಡಿಸ್ತೀನಿ. ಇಕ್ವೇಷನ್ 2 ಪ್ಲಸ್ ಇಕ್ವೇಷನ್ 3. 2ದೊಳಗೆ ನೋಡ್ರಿ 4BL ಸ್ಕ್ವೇರ್ ಪ್ಲಸ್ ಈ ಕಡೆ 4BL ಸ್ಕ್ವೇರ್ ಐತಿ ಪ್ಲಸ್ 4CM ಸ್ಕ್ವೇರ್ ಈಸ್ ಈಕ್ವಲ್ ಟು, ನೋಡಿ ಇದೇನಿದೆ, AC ಸ್ಕ್ವೇರ್ ಪ್ಲಸ್ 4AB ಸ್ಕ್ವೇರ್. ಇದೇನಿದೆ, 4AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಹೌದಾ? ಈ 4AC ಸ್ಕ್ವೇರ್ ಪ್ಲಸ್ 1AC ಸ್ಕ್ವೇರ್ ಎಷ್ಟಾಯಿತು, 5AC ಸ್ಕ್ವೇರ್. ಹಾಗೆ 4AB ಸ್ಕ್ವೇರ್ ಮತ್ತು 1AB ಸ್ಕ್ವೇರ್ ಎಷ್ಟಾಗುತ್ತೆ, 5AB ಸ್ಕ್ವೇರ್. ಈಗ 5 ಏನಾಗುತ್ತೆ, ಕಾಮನ್ ಆಗುತ್ತೆ. ಉಳಿಯೋದೇನು, AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ನೋಡ್ರಿ ಇಕ್ವೇಷನ್ 1 ಒಳಗೆ AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಅಂದ್ರೆ ಏನಾಗುತ್ತಾ, BC ಸ್ಕ್ವೇರ್. ಏನಾಗುತ್ತಾ, BC ಸ್ಕ್ವೇರ್. 5BC ಸ್ಕ್ವೇರ್. ಯಾಕಂದ್ರೆ 1ರಿಂದ ಅಂತ ಹೇಳ್ರಿ. ಇಕ್ವೇಷನ್ 1ರಿಂದ ಇಲ್ಲೇನು ಬಂದಿತ್ತು, 4BC ಸ್ಕ್ವೇರ್ ಪ್ಲಸ್ 4CM ಸ್ಕ್ವೇರ್ ಇಸ್ ಈಕ್ವಲ್ ಟು 5BC ಸ್ಕ್ವೇರ್. ಈ 4ಅನ್ನು ಕಾಮನ್ ತೆಗೆದಿದ್ದಾವೆ. ಸೊ ಕಾಮನ್ ತೆಗೆದಾಗ ಏನಾಗುತ್ತೆ, 4 ಕಾಮನ್ ತೆಗೆದಾಗ ಬ್ರಾಕೆಟ್ ಆಫ್ BC ಸ್ಕ್ವೇರ್ ಪ್ಲಸ್ CM ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, 5BC ಸ್ಕ್ವೇರ್. ಲಕ್ಷ ಕೊಡ್ವಿ. ಏನಿತ್ತು, ತ್ರಿಭುಜ ABC ಇತ್ತು. ಏನಾಗಿತ್ತು, 90 ಡಿಗ್ರಿ ಆಗಿತ್ತು. ಹೌದಾ? ಇವಾಗ ಏನು ಮಾಡಿದ್ವಿ, ABC ಒಳಗೆ ಫಸ್ಟಿಗೆ ಪೈಥಾಗೋರಸ್ ಅಪ್ಲೈ ಮಾಡಿದೆ. BC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಇಕ್ವೇಷನ್ 1 ಅನ್ವಿ. ನೆಕ್ಸ್ಟ್ BAL ಒಳಗೆ A 90 ಡಿಗ್ರಿ, ಹಂಗಂದ್ರೆ ವಿಕರ್ಣ ಯಾವುದು, BL. ಈಗ ಪೈಥಾಗೋರಸ್ ಅಪ್ಲೈ ಮಾಡ್ರಿ. BL ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ AL ಸ್ಕ್ವೇರ್. ಆದ್ರೆ AL ಅಂದ್ರೆ ಏನು, ACಯ ಅರ್ಧ. AL ಅಂದ್ರೆ ಏನು, ACಯ ಅರ್ಧ. ಯಾಕಂದ್ರೆ ಮಧ್ಯಬಿಂದು ಅಂತ ಹೇಳಿ ಅವ್ರು ದತ್ತದೊಳಗೆ ಕೊಟ್ಟಿದ್ರು. ಹಾಗಾಗಿ ನಾ AL ಇದ್ದಲ್ಲಿ ಏನು ತೊಗೊಂಡೆ, AC ಡಿವೈಡೆಡ್ ಬೈ 2. AC ಸ್ಕ್ವೇರ್ ಡಿವೈಡೆಡ್ ಬೈ 4 ಆಯಿತು. LCM ತೆಗೆದು ಸಿಂಪ್ಲಿಫೈ ಮಾಡಿದಾಗ 4BL ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ 4AB ಸ್ಕ್ವೇರ್ ಬಂತು. ಇಕ್ವೇಷನ್ 2 ಅಂದ್ವಿ. ಈಗ ಹಂಗೆ ಇನ್ನೊಂದು ತ್ರಿಭುಜ ಐತೆ ನೋಡಿಲ್ಲ, CAM. A 90 ಡಿಗ್ರಿ, CM ಏನಾಗುತ್ತೆ, ವಿಕರ್ಣ. ಪೈಥಾಗೋರಸ್ ಅಪ್ಲೈ ಮಾಡ್ರಿ. CM ಸ್ಕ್ವೇರ್ ಇಸ್ ಈಕ್ವಲ್ ಟು AM ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಈ AM ಐತಲ್ಲ, ABಯ ಅರ್ಧ ಅಂತ ತಗೊಳ್ತೀವಿ. ಹೌದಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 4CM ಸ್ಕ್ವೇರ್ ಇಸ್ ಈಕ್ವಲ್ ಟು 4AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಈಗೇನು ಮಾಡ್ತೀನಿ, ಇಕ್ವೇಷನ್ 2 ಮತ್ತು ಇಕ್ವೇಷನ್ 3ನ ಕೂಡಿಸ್ತೀನಿ. 4BL ಸ್ಕ್ವೇರ್ 4CM ಸ್ಕ್ವೇರ್, 4 ಕಾಮನ್ ತೆಗಿತೀನಿ. BL ಸ್ಕ್ವೇರ್ ಪ್ಲಸ್ CM ಸ್ಕ್ವೇರ್ ಎಡಗಡೆ ಬಂತು ನಮಗೆ. ಹೌದಾ? ಈಗ ನಮಗೆ ಬಲಗಡೆ ಬರಬೇಕು. ಏನಿತ್ತು, ಈ ಕಡೆ ಇದ್ವಲ್ಲ, AC ಸ್ಕ್ವೇರ್ ಪ್ಲಸ್ 4AB ಸ್ಕ್ವೇರ್ ಹಚ್ಕೊಂಡೆ, ಪ್ಲಸ್ ಈ ಕಡೆ ಇದ್ದಿದ್ದು 4AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಇಲ್ಲಿ ನೋಡ್ರಿ, 1AC ಸ್ಕ್ವೇರ್ ಪ್ಲಸ್ 4AC ಸ್ಕ್ವೇರ್ ಅಂದ್ರೆ 5AC ಸ್ಕ್ವೇರ್. 4AB 1AB ಅಂದ್ರೆ ಏನು, 5AB ಸ್ಕ್ವೇರ್. 5 ಕಾಮನ್ ಇತ್ತು. AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ನಮಗೆ ಹಿಂಗಂದ್ರೆ ಏನಂತ ಗೊತ್ತೈತಿ, ಇಕ್ವೇಷನ್ 1 ಒಳಗೆ ಇದು ಪೂರ್ತಿ ಈಕ್ವಲ್ ಆಗಿ ಏನಾಗುತ್ತಾ, BC ಸ್ಕ್ವೇರ್ ಆಗುತ್ತಾ ಅಂತ ಗೊತ್ತೈತಿ. ಸೊ 5BC ಸ್ಕ್ವೇರ್, 5BC ಸ್ಕ್ವೇರ್ ಅಂತ ಅರ್ಥ ಆಗುತ್ತೆ. ಓಕೆನಾ? ಇದು ಉದಾಹರಣೆ ಲೆಕ್ಕ. ಓಕೆ, ಸೊ ಇನ್ನೊಂದು ಉದಾಹರಣೆ ಲೆಕ್ಕ ಬಿಡಿಸೋಣ.
ಫಸ್ಟಿಗೆ ಡೈಗ್ರಾಮ್ ಹಾಕೊಂಡ್ಬಿಡೋಣ. ಉದಾಹರಣೆ 3. ಓಕೆ, ABCD ಒಂದು ಆಯತ. ಇದರಲ್ಲಿ ಯಾವುದಾದರೂ ಒಂದು ಬಿಂದು O ಅಂತ ಹೇಳ್ತಾರೆ. ನಾವು ಏನಂತ ಸಾಧಿಸಬೇಕು? OB² + OD² = OA² + OC² ಎಂದು ಸಾಧಿಸಿ ಅಂತ ಹೇಳ್ತಾರೆ. ಓಕೆ, ABCD ಒಂದು ಆಯತ ಅಂದರೆ ಅಭಿಮುಖ ಬಾಹುಗಳೇನಾಗಿರ್ತಾವು? ಸಮನಾಗಿರ್ತಾವು. ಹೌದಾ? AB = DC ಅಂತ ಹೇಳ್ತೀವಿ, AD = BC ಅಂತ ಹೇಳ್ತೀವಿ. ಅಭಿಮುಖ ಬಾಹುಗಳು ಸಮ ಆಯತ. ಹೌದಾ? ಇದರಲ್ಲಿ ಏನು ಹಿಂಟ್ ಕೊಟ್ಟಿಲ್ಲ. O ಒಂದು ಆಯತದೊಳಗಿನ ಒಂದು ಬಿಂದು ಅಂತ ಹೇಳಿದಾವೆ. ಸೊ ನೆಕ್ಸ್ಟ್ ಡೈಗ್ರಾಮ್ ಕೊಟ್ಟಿದ್ದು ನಾವೇನು ಸಾಧಿಸಬೇಕು? ಫಸ್ಟಿಗೆ ದತ್ತ ಬರ್ಕೊಂಬಿಡೋಣ, ಆಮೇಲೆ ಸಾಧನೀಯ ಬರ್ಕೊಂಬಿಡೋಣ. ದತ್ತ ಏನು? ABCD ಒಂದು ಆಯತ. ಓಕೆ, ನೆಕ್ಸ್ಟ್ ಏನು? ಸಾಧನೀಯ. ಸಾಧನೀಯ ಏನು ಬರ್ಕೋಬೇಕು? ಏನು ಸಾಧಿಸಬೇಕು ಅಂತ ಹೇಳಿದಾರೆ ಅಂದರೆ OB² + OD². OB² + OD² = OA² + OC² ಎಂದು ಸಾಧಿಸಿ. OA² + OC² ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ಕೋತೀನಿ? ರಚನೆ ಹಾಕೊಳ್ತೇನೆ. ಒಂದು ಆಯತ ABCD ಇತ್ತು, O ಅದರ ಒಳಗಿನ ಒಂದು ಬಿಂದು ಆಗಿತ್ತು. ಹೌದಾ? ಇಷ್ಟು ಹೇಳಿದ್ದು. ಸಾಧನೀಯ ಏನು? OB² + OD² = OA² + OC². ಇವಾಗ ರಚನೆ ಮಾಡ್ಕೋತೀನಿ. P ABಯ ಮಧ್ಯಬಿಂದು ಆಗಿರಲಿ. O ಮೂಲಕ ಹಾಯ್ದು Q ಅನ್ನು ಸೇರಲಿ. Q ಏನು? DCಯ ಮಧ್ಯಬಿಂದು. ಹೌದಾ? PQ ಸಮಾಂತರ AD, PQ ಸಮಾಂತರ BC ಆಗುವಂತೆ P ಮತ್ತು Qಗಳು ಕ್ರಮವಾಗಿ AB ಮತ್ತು DCಗಳ ಮಧ್ಯಬಿಂದುಗಳಾಗಲಿ. ಓಕೆ, ಏನು ತಗೊಂಡೆ ನೋಡ್ರಿ? ಒಂದು ಆಯತ ಇತ್ತು, ಅದರ ಒಂದು ಒಳಗಿನ ಬಿಂದು O. ಹೌದಾ? ಆಯತ ಅದರ ಒಳಗಿನ ಬಿಂದು O. ನೆಕ್ಸ್ಟ್ ನಾವೇನು ಮಾಡಿದ್ವಿ? ಸಾಧನೀಯ OB² OD² + ಏನಾಗುತ್ತಾ? ಸಮ ಆಗುತ್ತೆ. ಅದಕ್ಕೆ OA² + OC² ಅಂತ ಹೇಳಿ ನಾ ಇವಾಗ ಏನು ಮಾಡಿದೆ? ರಚನೆ ಮಾಡಿಕೊಂಡೆ. P ಮತ್ತು Q ಅಂತ ಹೇಳಿ ಎರಡು ಬಿಂದುಗಳನ್ನ ತಗೊಂಡೆ. ಅವು ಓದ ಮೂಲಕ ಹಾದು ಹೋದವು. ಸೊ ಇಲ್ಲೇ ಒಂದೇ ಆಯತ ಇದ್ದಿದ್ದು ಎರಡು ಆಯತ, ಇದೊಂದು ಮ್ಯಾಗಿಂದು ಇದು ಕೆಳಗಿಂದ ಆಯತಗಳಾಗಿ ವಿಂಗಡಣೆ ಆಯಿತು. ಸೊ ಇವಾಗ ನಾವೇನು ಮಾಡ್ತೀವಿ? ಈ ಆಯತಗಳಲ್ಲಿ ನಾವು ತ್ರಿಭುಜಗಳನ್ನು ನೋಡ್ತೀವಿ. ಸೊ ಒಂದನೇ ತ್ರಿಭುಜ ಅಂತ ಕನ್ಸಿಡರ್ ಮಾಡ್ವಿ. ತ್ರಿಭುಜ OPB ನಲ್ಲಿ ಮಧ್ಯಬಿಂದು ಅಂದರೆ 90 ಡಿಗ್ರಿ ಇರುತ್ತೆ ತಾನೆ. ಸೊ ಇದರ ವಿಕರ್ಣ ಯಾವುದು? OB². ಪೈಥಾಗೋರಸ್ ಪ್ರಮೇಯದ ಪ್ರಕಾರ OB² = PB² + PO². ಹೌದಾ? PB² + PO². ಓಕೆ, ಇಕ್ವೇಷನ್ 1. OB² = PB² + PO² ಆಯಿತು. ಇನ್ನು ನೆಕ್ಸ್ಟ್ ಯಾವ್ದು ತಗೋತೀವಿ? OQD. OQD ಎರಡನೇ ತ್ರಿಭುಜ ಅಂತ ಕನ್ಸಿಡರ್ ಮಾಡ್ವಿ. ತ್ರಿಭುಜ OQD ನಲ್ಲಿ ಹೌದಾ 90 ಡಿಗ್ರಿ Q ಇರುತ್ತೆ,
ಹಾಗಾಗಿ ಏನಾಗುತ್ತೆ ನೋಡಿ, ಓ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಡಿ ಕ್ಯೂ ಸ್ಕ್ವೇರ್ ಇಕ್ವೇಷನ್ 2. ಓ ಕ್ಯೂ ಸ್ಕ್ವೇರ್ ಪ್ಲಸ್ ಡಿ ಕ್ಯೂ ಸ್ಕ್ವೇರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಮೂರನೇ ತ್ರಿಭುಜ ಯಾವುದು, ಓ ಕ್ಯೂ ಸಿ. ಓ ಕ್ಯೂ ಸಿನಲ್ಲಿ ಕ್ಯೂ 90 ಡಿಗ್ರಿ ಆದರೆ ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿಕರ್ಣ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸಿ ಸ್ಕ್ವೇರ್ ಇಕ್ವೇಷನ್ 3. ಹಾಗೆ ನಾಲ್ಕನೇ ತ್ರಿಭುಜ ಎ ಪಿ ಒ. ಎ ಪಿ ಒನಲ್ಲಿ ಪಿ 90 ಡಿಗ್ರಿ ತಾನೆ, ಹಾಗಾದರೆ ಎ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಒ ಸ್ಕ್ವೇರ್ ಇಕ್ವೇಷನ್ 4. ಇಕ್ವೇಷನ್ 4 ಅಂತ ಹೇಳ್ತೀವಿ. ಈಗೇನು ಮಾಡ್ತೀವಿ, ಇಕ್ವೇಷನ್ 1 ಮತ್ತು 2 ಕೂಡಿಸಿದಾಗ, ಇಕ್ವೇಷನ್ 1 ಮತ್ತು 2 ಕೂಡಿಸಿ ನೋಡಿ, ಓ ಬಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್, ಓ ಬಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದನ್ನ ಹಚ್ಕೋಬೇಕು, ಬಿ ಪಿ ಸ್ಕ್ವೇರ್ ಪ್ಲಸ್ ಪಿ ಒ ಸ್ಕ್ವೇರ್ ಓ ಕ್ಯೂ ಸ್ಕ್ವೇರ್ ಪ್ಲಸ್ ಡಿ ಕ್ಯೂ ಸ್ಕ್ವೇರ್. ನೋಡಿ, ಬಿ ಪಿ ಸ್ಕ್ವೇರ್ ಇದ್ದಲ್ಲಿ ನಾವೇನು ತೊಗೊಂಡ್ವಿ, ಬಿ ಪಿ. ಬಿ ಪಿ ಇದ್ದಲ್ಲಿ ಸಿ ಕ್ಯೂ ತೊಗೊಂಡ್ವಿ ತಾನೆ. ಈಗ ಡಿ ಕ್ಯೂ ಇದ್ದಲ್ಲಿ ಏನು ಮಾಡೋಣ, ಎ ಪಿ. ಈ ಡಿ ಕ್ಯೂ ಇದೆಯಲ್ಲ ಅಲ್ಲೇನು ತೊಗೊಳ್ಳೋಣ, ಎ ಪಿ ಸ್ಕ್ವೇರ್ ಅಂತ ತೊಗೊಳ್ಳೋಣ. ನಾನು ಇದನ್ನು ಮತ್ತು ಇದನ್ನು ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ಸ್ನ ಚೇಂಜ್ ಮಾಡಿದೆ. ಬಿ ಪಿ ಇದ್ದಲ್ಲಿ ಸಿ ಕ್ಯೂ ತೊಗೊಂಡೆ, ಈಗ ಡಿ ಕ್ಯೂ ಇದ್ದಲ್ಲಿ ಏನು ತೊಗೊಂಡೆ, ಎ ಪಿ ತೊಗೊಂಡೆ. ಯಾಕಂದ್ರೆ ಆಯತ ಅಂತ ಮೊದಲೇ ಹೇಳಿತ್ತು, ಅಭಿಮುಖ ಬಾಹುಗಳು ಸಮನಾಗಿರ್ತಾವು. ಈಗ ನೋಡ್ರಿ, ಈ ಸಿ ಕ್ಯೂ ಮತ್ತು ಓ ಕ್ಯೂ ಫಸ್ಟಿಗೆ ಬರ್ಕೊಳ್ಳೋಣ. ಸಿ ಕ್ಯೂ ಪ್ಲಸ್ ಓ ಕ್ಯೂ ಪ್ಲಸ್ ಪಿ ಒ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್. ಸಿ ಕ್ಯೂ ಪ್ಲಸ್ ಓ ಕ್ಯೂ ಎಲ್ಲ ಬೈತೆ ನೋಡ್ರಿ, ಸಿ ಕ್ಯೂ ಸ್ಕ್ವೇರ್ ಪ್ಲಸ್ ಓ ಕ್ಯೂ ಸ್ಕ್ವೇರ್ ಅಂದ್ರೆ ಏನು, ಓ ಸಿ ಸ್ಕ್ವೇರ್. ಹಾಗೆ ಪಿ ಒ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್ ಅಂದರೆ ಎ ಒ ಸ್ಕ್ವೇರ್. ಯಾಕ 3 ಮತ್ತು 4 ಇಂದ, ಹೌದಾ. ಮೂರನೇ ಮತ್ತು ನಾಲ್ಕನೇ ಇಕ್ವೇಷನಿಂದ ನಮಗೆ ಈ ರೀತಿ ಬಂತು. ಸೊ ಇಲ್ಲೇನಾಗಿತ್ತು, ಆದ್ದರಿಂದ ಓ ಬಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಓ ಸಿ ಸ್ಕ್ವೇರ್ ಸಾಧಿಸಿದೆ. ಓಕೆ ನೋಡ್ರಿ, ಫಸ್ಟಿಗೆ ಏನಿತ್ತು, ಆಯತ ಎ ಬಿ ಸಿ ಡಿ ಇತ್ತು. ಸೊ ಓ ಮಧ್ಯ ಒಳಗಿನ ಒಂದು ಬಿಂದು ಆಗಿತ್ತು. ನಾವೇನು ಮಾಡ್ಕೊಂಡ್ವಿ, ರಚನೆ ಮಾಡ್ಕೊಂಡ್ವಿ. ಬಿ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಆಯ್ತು, ಎ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಯಾಕಂದ್ರೆ ನಾವು ಮಧ್ಯ ಬಿಂದು ಅಂತಲೇ ಕನ್ಸಿಡರ್ ಮಾಡ್ಕೊಂಡ್ವಿ. ಒಂದನೇ ತ್ರಿಭುಜ ಪಿ 90 ಡಿಗ್ರಿ, ಪೈಥಾಗೋರಸ್ ಬಿ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಪಿ ಒ ಸ್ಕ್ವೇರ್. ಓಕೆ, ಇದನ್ನು ಪ್ಲಸ್ ಮಾಡಿದ್ವಿ, ಇಕ್ವೇಷನ್ 1. ಈಗ ನೆಕ್ಸ್ಟ್ ಎರಡನೇ ತ್ರಿಭುಜ ನಿಮ್ಗೆ ಗೊತ್ತಾಗಲಿ ಅಂತ ಹೆಸರು ಕೊಟ್ಬಿಟ್ಟಿನ, ಓ ಡಿ ಓ ಕ್ಯೂ ಡಿ, ಹೌದಾ. ಓ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಡಿ ಕ್ಯೂ ಸ್ಕ್ವೇರ್, ಎರಡನೇ ಇಕ್ವೇಷನ್. ಮೂರನೇ ತ್ರಿಭುಜ ಯಾವುದು, ಓ ಕ್ಯೂ ಸಿ. ಕ್ಯೂ ಏನು 90 ಡಿಗ್ರಿ, ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಸಿ ಕ್ಯೂ ಸ್ಕ್ವೇರ್, ಇಕ್ವೇಷನ್ 3. ಈಗ ಇನ್ನೊಂದು ಐತಲ್ಲ ಇಲ್ಲಿ ತ್ರಿಭುಜ ಎ ಪಿ ಓದೊಳಗೆ ಪಿ 90 ಡಿಗ್ರಿನಾ, ಎ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್. ಈಗ ನಾ ಏನು ಮಾಡಿದೆ, ಇಕ್ವೇಷನ್ 1 ಮತ್ತು 2 ಕೂಡಿಸಿದೆ. ಎಡಗಡೆ ಇದ್ದಿದ್ದು ಓ ಬಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಬಂದುಬಿಡುತ್ತೆ ನಮ್ಗೆ. ಸೊ ಈ ಕಡೆಯಲ್ಲಿ ನಾವೇನು ಮಾಡ್ಕೊಂಡ್ವಿ, ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಈಗ ಬಿ ಪಿ ಇದ್ದಲ್ಲಿ ನಾನು ಏನಂತ ಹಾಕ್ಕೊಂಡೆ, ಸಿ ಕ್ಯೂ ಅಂತ ಹಾಕ್ಕೊಂಡೆ. ಡಿ ಕ್ಯೂ ಇದ್ದಲ್ಲಿ ಎ ಪಿ, ಡಿ ಕ್ಯೂ ಇದ್ದಲ್ಲಿ ಎ ಪಿ ಹಾಕ್ಕೊಂಡೆ. ಆಮೇಲೆ ಸಿ ಕ್ಯೂ ಮತ್ತು ಸಿ ಕ್ಯೂ ಸ್ಕ್ವೇರ್ ಪ್ಲಸ್ ಓ ಕ್ಯೂ ಸ್ಕ್ವೇರನ್ನು ಫಸ್ಟಿಗೆ ಬರ್ಕೊಂಡೆ. ಪಿ ಒ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರನ್ನು ಆಮೇಲೆ ಬರ್ಕೊಂಡೆ. ಸೊ ಹಿಂಗಂದ್ರೆ ಏನು, ಇಕ್ವೇಷನ್ 3 ಓ ಸಿ ಸ್ಕ್ವೇರ್. ಹಿಂಗಂದ್ರೆ ಏನು, ಇಕ್ವೇಷನ್ 4 ಎ ಒ ಸ್ಕ್ವೇರ್. ಆದ್ದರಿಂದ ಓ ಬಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಓ ಸಿ ಸ್ಕ್ವೇರ್ ಅಂತ ಸಾಧಿಸಿದ್ವಿ.
ಅರ್ಥ ಆಯ್ತಾ ಮಕ್ಕಳ? ನಾವು ಇವತ್ತೇನು ಮಾಡಿದ್ವಿ? ಪೈಥಾಗೋರಸ್ ಪ್ರಮೇಯವನ್ನು ಅಭ್ಯಾಸ ಮಾಡಿದ್ವಿ, ಅದರ ಮೇಲಿನ ಉದಾಹರಣೆ ಲೆಕ್ಕಗಳನ್ನು ಕೂಡ ಬಿಡಿಸಿದ್ವಿ. ಓಕೆನಾ? ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಪೈಥಾಗೋರಸ್ ಪ್ರಮೇಯವನ್ನು ಸಾಧ್ಯ ಆದಷ್ಟು ಪರ್ಫೆಕ್ಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಥಿಯರಮ್ ಅದು. ಓಕೆ, ಪೈಥಾಗೋರಸ್ ಪ್ರಮೇಯವನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಉದಾಹರಣೆ ಲೆಕ್ಕಗಳನ್ನು ಮತ್ತೊಮ್ಮೆ ಬಿಡಿಸಿ. ಓಕೆ, ಅಭ್ಯಾಸವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಧನ್ಯವಾದಗಳು.